ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಇತಿಹಾಸದಲ್ಲಿ ಹಿಸ್ಟ್ರಿಯಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ರಿಪೀಟೆಡ್ ಆಗಿ ಇದು ಕ್ವಶನ್ಸ್ ಬರ್ತಾ ಇರೋದ್ರಿಂದ ಇದರದೊಂದು ಕ್ಲಾಸ್ ಮಾಡ್ತಾ ಇದ್ದೀನಿ ಇವತ್ತು. ಅದು ಯಾವುದಪ್ಪ ಅಂದರೆ ಮೌರ್ಯರ ಅವನತಿ ಅಥವಾ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಅಂತ ಕ್ವಶನ್ಸ್ ಬರ್ಬೋದು. ಸೊ ಇದಕ್ಕೆ ನಾವಿವಾಗ ಕ್ಲಾಸ್ ನೋಡ್ತಾ ಹೋಗೋಣ. ಪೀಠಿಕೆ ಸ್ವಲ್ಪ ಈ ಟಾಪಿಕ್ ಡೈರೆಕ್ಟ್ ಆನ್ಸರ್ಗೆ ಹೋಗೋ ಮೊದಲು ಸ್ವಲ್ಪ ಪೀಠಿಕೆಯನ್ನು ಬರೆದಾಗ ನಮಗೆ ಮಾರ್ಕ್ಸ್ ತೆಗಿಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಸೊ ಪೀಠಿಕೆ ಸ್ವಲ್ಪ ನೋಡೋದಾದರೆ, ಭಾರತದ ಇತಿಹಾಸದಲ್ಲಿ ಮೌರ್ಯ ಸಾಮ್ರಾಜ್ಯ ಬಹು ಪ್ರಾಮುಖ್ಯ ಪಡೆದಿದೆ. ಭಾರತದ ಏಳಿಗೆಗೆ ಬಂದ ಸಾಮ್ರಾಜ್ಯಗಳಲ್ಲಿ ಇದೇ ಮೊದಲನೆಯದು. ಅಂದರೆ ಮೌರ್ಯ ಸಾಮ್ರಾಜ್ಯ ತುಂಬ ಪ್ರಾಮುಖ್ಯತೆ ಪಡೆದಿದೆ ಮತ್ತು ಭಾರತದಲ್ಲಿ ಏಳಿಗೆ ಬಂದ ಅಂದರೆ ಭಾರತದಲ್ಲಿ ಬಂದಂಥ ತುಂಬ ಸಾಮ್ರಾಜ್ಯಗಳೇನಿದೆ ಅದೆಲ್ಲದರಲ್ಲಿ ಮೊದಲನೆಯದಂದರೆ ಮೌರ್ಯ ಸಾಮ್ರಾಜ್ಯ. ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಒಟ್ಟುಗೂಡಿಸಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿದ ಕೀರ್ತಿ ಮೌರ್ಯರಿಗೆ ಸಲ್ಲುತ್ತದೆ. ಶಾಂತಿ, ಅಹಿಂಸೆ, ದಯಾ, ಧರ್ಮ ಮೊದಲಾದ ಮಾನವೀಯ ಮೌಲ್ಯವನ್ನು ಪ್ರಪಂಚಕ್ಕೆ ಪರಿಚಯಿಸಿದವರು ಮೌರ್ಯರು. ಅಂದರೆ ದಯೆ, ಅಹಿಂಸೆ ಇದ್ರ ಬಗ್ಗೆ ಎಲ್ಲ ನಾವು ಮೌರ್ಯ ಸಾಮ್ರಾಜ್ಯದ ರಾಜರುಗಳು ಹೆಂಗೆ ಆಡಳಿತವನ್ನೆಲ್ಲ ಮಾಡಿದ್ದಾರೆ ಅಂತ ನಾವು ಈಗಾಗಲೇ ನೋಡ್ಕೊಂಡಿದ್ದೀವಿ. ಅಂದರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಬರುವಂಥ ಇಂಪಾರ್ಟೆಂಟ್ ದೊರೆಗಳೆಲ್ಲ ರಾಜರುಗಳು ಯಾರಂದರೆ, ಒಂದು ಚಂದ್ರಗುಪ್ತ ಮೌರ್ಯ, ಇನ್ನೊಂದು ಅಶೋಕ ಚಕ್ರವರ್ತಿ. ನಮ್ಗೆ ಈಗಾಗಲೇ ಗೊತ್ತಿದೆ ಅಶೋಕ ಚಕ್ರವರ್ತಿ ಯಾವ ರೀತಿ ಎಲ್ಲ ರಾಜ್ಯಭಾರ ಮಾಡಿದ್ದಾನೆ, ಹೇಗೆಲ್ಲ ಚಂದ್ರನ ನೋಡಿದ್ದಾನೆ, ಪ್ರಜೆಗಳಂದ್ರೆ ಅವನಿಗೆ ಎಷ್ಟು ಇಷ್ಟ ಇತ್ತು, ಅಹಿಂಸಾ ಮಾರ್ಗವನ್ನು ಹೇಗೆ ಮಾಡ್ತಾ ಇದ್ದ ಅವನು, ಅಹಿಂಸೆಯನ್ನು ತಡಿಲಿಕ್ಕೋಸ್ಕರ ಬೌದ್ಧ ಧರ್ಮವನ್ನು ಹೇಗೆ ಅವನು ಪ್ರೋತ್ಸಾಹ ನೀಡ್ತಾನೆ, ಅಹಿಂಸೆಯನ್ನು ಹೇಗೆ ಪ್ರತಿಪಾದಿಸ್ತಾನೆ, ಇದನ್ನೆಲ್ಲ ನಾವು ಅಶೋಕನ ಧಮ್ಮದಲ್ಲಿ ನಾವು ನೋಡಿದ್ದೇವೆ. ಅದ್ರ ಕ್ಲಾಸ್ ಆಲ್ರೆಡಿ ನಾನು ಹಾಕಿದ್ದೀನಿ. ಅಶೋಕ ಸಾಮ್ರಾಟನ ಬಗ್ಗೆ ಇರುವಂತಹದ್ದು ಮತ್ತು ಅವನ ಧಮ್ಮದ ಪರಿಕಲ್ಪನೆ. ಸೊ ಅಶೋಕ ಚಕ್ರವರ್ತಿ ಹೇಗೆ ಸಾಮ್ರಾಜ್ಯವನ್ನು ಆಡಳಿತ ಮಾಡಿದ್ದಾನೆ ಎನ್ನುವುದನ್ನು ನಮಗೆ ನೋಡಿದಾಗಲೇ ಗೊತ್ತಾಗ್ತದೆ. ಅಲ್ಲಿ ದಯೆ ಧರ್ಮ ಎಲ್ಲ ಜಾಸ್ತಿ ಇತ್ತು ಅಂತ. ಸೊ ಇದಿಷ್ಟು ಪೀಠಿಕೆಯನ್ನು ನೀವು ಸ್ವಲ್ಪ ಬರಿಬೇಕು. ಅಂದರೆ ಮೌರ್ಯ ಸಾಮ್ರಾಜ್ಯದ ಅಶೋಕ ಚಕ್ರವರ್ತಿಯರೆಲ್ಲ ಈ ಥರ ಮೌರ್ಯ ಸಾಮ್ರಾಜ್ಯವನ್ನು ಚೆನ್ನಾಗಿ ಆಡಳಿತ ಮಾಡಿದರು ಮತ್ತು ದಯೆ ಧರ್ಮ ಎಲ್ಲ ಅತಿಯಾಗಿ ಪ್ರಜೆಗಳ ಮೇಲೆ ತೋರ್ತಾ ಇದ್ದರು. ಮೌರ್ಯ ಸಾಮ್ರಾಜ್ಯ ಪ್ರಥಮ ಒಂದು ಸಾಮ್ರಾಜ್ಯವಾಗಿತ್ತು ಭಾರತದಲ್ಲಿ ಬಂದಂತಹದ್ದು. ಹಾಗೆ ಮೌರ್ಯ ಸಾಮ್ರಾಜ್ಯ ಅನ್ನುವಂಥದ್ದು ತುಂಬ ಬಹುಮುಖ್ಯ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದನ್ನೆಲ್ಲ ಒಂದು ಬರಿಬೇಕು ಫಸ್ಟ್ ಪೀಠಿಕೆಯಲ್ಲಿ. ಆಮೇಲೆ ಡೈರೆಕ್ಟ್ ಮೌರ್ಯರ ಅವನತಿಗೆ ಕಾರಣಗಳು ಅಂತ ಹೇಳಿ ಒಂದು ಹೆಡ್ಲೈನ್ ಹಾಕ್ಬಿಟ್ಟು ಮತ್ತು ಪಾಯಿಂಟ್ ವೈಸ್ ಆಗಿ ಬರೀತಾ ಹೋಗ್ಬೋದು. ಈಗ ಒಟ್ಟು 145 ವರ್ಷ ಕ್ರಿಸ್ತಪೂರ್ವ 302ರಿಂದ 181ರವರೆಗೆ ಇಷ್ಟು ಕಾಲಗಳು ಆಡಳಿತ ಮಾಡಿದ್ದಾರೆ ಮೌರ್ಯ ಸಾಮ್ರಾಜ್ಯದವರು. ಸೊ ಒಟ್ಟು 145 ವರ್ಷ ಪ್ರಬಲವಾಗಿ ಮೆರೆದ ಮೌರ್ಯ ಸಾಮ್ರಾಜ್ಯ ಅಶೋಕನ ತರುವಾಯ ಪತನಗೊಂಡಿತ್ತು. ಅಶೋಕನ ಮರಣ ನಂತರ ಮೌರ್ಯ ಸಾಮ್ರಾಜ್ಯ ಅವನ ಮಕ್ಕಳಾದ ಕುಣಾಲ, ಜತಾಕರಲ್ಲಿ ಹಂಚಿಹೋಯಿತು. ಅಶೋಕನ ನಂತರ ಉತ್ತರಾಧಿಕಾರಿಯಾಗಿ ಬಂದ ಕುಣಾಲನು ಸಮರ್ಥ ರಾಜನಾಗಿರಲಿಲ್ಲ. ಅಂದರೆ ಅಶೋಕ ಸಾಮ್ರಾಟ್ ಇಲ್ಲಿ ತನಕ ಆಡಳಿತ ಮಾಡ್ತಿದ್ದ, ಅಲ್ಲಿ ತನಕ ಮೌರ್ಯ ಸಾಮ್ರಾಜ್ಯ ಅನ್ನೋದು ತುಂಬ ಚೆನ್ನಾಗಿತ್ತು. ಅವನ ಮರಣ ನಂತರ ಅವನ 2 ಮಕ್ಕಳಲ್ಲಿ ಹಂಚಿ ಹೋಗ್ತದೆ. ಕುಣಾಲ ಮತ್ತು ಜತಾಕ ಅನ್ನುವಂಥ 2 ಮಕ್ಕಳಲ್ಲಿ ಸಾಮ್ರಾಜ್ಯ ಹಂಚಿ ಹೋಗ್ತದೆ, ಇಬ್ಬರಿಗೂ ಡಿವೈಡ್ ಆಗಿ ಹೋಗ್ತದೆ. ಅಶೋಕನ ಉತ್ತರಾಧಿಕಾರಿಗೆ ಬಂದ ಅವನ ಮೊದಲ ಮಗ ಏನಿರ್ತಾನೆ ಕುಣಾಲ ಸಮರ್ಥ ರಾಜನಾಗಿರಲಿಲ್ಲ. ನಂತರ ಅವನ ಮಕ್ಕಳಾದ ದಶರಥ, ಬಂಧುಪಾಲಿತ ಮತ್ತು ಸಂಪ್ರತಿ ಉತ್ತರಾಧಿಕಾರಿಗಳಾದರು. ಅಂದರೆ ಅಶೋಕನ ಮಗ ಕುಣಾಲ ಏನಿದ್ದಾನೆ ಅವನು ಸಮರ್ಥನಾಗಿರಲಿಲ್ಲ. ಮತ್ತು ಅವನ ನಂತರ ಬಂದಂಥ ಅಶೋಕನ ಮೊಮ್ಮಕ್ಕಳಾದ ದಶರಥ, ಬಂಧುಪಾಲಿತ, ಸಂಪ್ರತಿ ಅವರೆಲ್ಲ ಉತ್ತರಾಧಿಕಾರಿಗಳಾಗ್ತಾರೆ ಮೌರ್ಯ ಸಾಮ್ರಾಜ್ಯದ್ದು. ಸಂಪ್ರತಿಯ ಮಗ ಸಲಿಸುಕ, ಕೊನೆಯ ಮೌರ್ಯ ಅರಸ ಬೃಹದ್ರಥ. ಉಳಿದವರಂತೆ ಈತನು ಪ್ರಬಲನೆ. ಅಂದರೆ ಮೌರ್ಯ ಸಾಮ್ರಾಜ್ಯ ಕೊನೆಯ ಅರಸ ಬೃಹದ್ರಥ ಆಗಿರ್ತಾನೆ. ಉಳಿದವರಂತೆ ಈತನು ಅಪ್ರಬಲನ. ಅಂದರೆ ಹೆಂಗೆ ಒಂದು ಇವರು ಅಶೋಕನ ಮಕ್ಕಳು ಮತ್ತು ಮೊಮ್ಮಕ್ಕಳಲ್ಲಿ ಹೇಗೆ ಅಪ್ರಬಲರಾಗಿದ್ದರು, ಹಾಗೆಯೇ ಕೊನೆಗೆ ಬಂದ ಮೌರ್ಯ ಅರಸ ಬೃಹದ್ರಥ ಕೂಡ ಪ್ರಬಲನೇ ಆಗಿರ್ತಾನೆ. ಕೊನೆಗೆ ಈತನನ್ನು ಕೊಲೆಗೈದ ಅವನ ದಂಡನಾಯಕ ಪುಷ್ಯಮಿತ್ರ ಶುಂಗ ಸಿಂಹಾಸನವನ್ನು ಆಕ್ರಮಿಸಿ ಶುಂಗ ವಂಶ ಸ್ಥಾಪನೆ ಮಾಡ್ತಾನೆ. ಅಂದರೆ ಆಮೇಲೆ ಎಷ್ಟು ಅಪ್ರಬಲ ಅಂದರೆ ಅವನ ದಂಡನಾಯಕನ ಕೈಯಿಂದನೇ ಅವನು ಹತನಾಗ್ತಾನೆ. ಏನು ಸಂಪ್ರತಿಯ ಮಗ ಬೃಹದ್ರಥ ಏನಿರ್ತಾನೆ ಅವನು ಎಷ್ಟು ಅಪ್ರಬಲ ಅಂದರೆ ಅವನ ದಂಡನಾಯಕ ಇರ್ತಾನೆ, ಅವನ ಕೈಯಲ್ಲಿ ಹತನಾಗಿ ಅವನು ಸಾಮ್ರಾಜ್ಯವನ್ನು ಕಳ್ಕೊಳ್ತಾನೆ. ಆಮೇಲೆ ಅವನ ದಂಡನಾಯಕನಾದ ಈ ಪುಷ್ಯಮಿತ್ರ ಶುಂಗ ಏನಿದ್ದಾನೆ ಅವನೇ ಸಿಂಹಾಸನವನ್ನು ಆಕ್ರಮಿಸ್ತಾನೆ ಮೌರ್ಯ ಸಾಮ್ರಾಜ್ಯದ್ದು. ನಂತರ ಶುಂಗ ವಂಶ ಸ್ಥಾಪನೆ ಮಾಡ್ತಾನೆ ಅವನು.
ಕ್ರಿಸ್ತಪೂರ್ವ 181ರಲ್ಲಿ ಮೌರ್ಯರು ರಾಜಕೀಯ ರಂಗದಿಂದ ಪೂರ್ಣವಾಗಿ ನಿರ್ಗಮಿಸಿದರು. ಹೀಗೆ ಅಂತ್ಯಗೊಂಡ ಮೌರ್ಯರ ಪತನಕ್ಕೆ ಕಾರಣವಾದ ಅಂಶಗಳನ್ನು ಈ ಘಟಕದಲ್ಲಿ ಹೇಳ್ತೇವೆ. ಅಂದರೆ ಹೀಗೆ ಬೃಹದ್ರಥ ಯಾವಾಗ ಅವರ ದಂಡನಾಯಕನಾದ ಪುಷ್ಯಮಿತ್ರ ಶೃಂಗನಿಂದ ಹತನಾಗಿ ಸಿಂಹಾಸನವನ್ನು ಬಿಟ್ಕೊಡ್ಬೇಕಾಗ್ತದೋ ಅದರ ನಂತರ ಅವರ ಸಾಮ್ರಾಜ್ಯವು ಕಂಪ್ಲೀಟಾಗಿ ಪತನ ಹೊಂದುತ್ತದೆ. ಇನ್ನು ಪಾಯಿಂಟ್ ವೈಸ್ ಆಗಿ ಮೌರ್ಯ ಸಾಮ್ರಾಜ್ಯದ ಅವನತಿಯನ್ನು ನಾವು ನೋಡೋದಾದರೆ, ಫಸ್ಟ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಅಶೋಕನ ನಂತರದ ಅಸಮರ್ಥ ಉತ್ತರಾಧಿಕಾರಿಗಳು. ನಾವು ಈಗಾಗಲೇ ನೋಡಿದ್ದೀವಿ ಅಶೋಕ ಸಾಮ್ರಾಟ್ ಹೇಗೆ ಸಾಮ್ರಾಜ್ಯವನ್ನು ಆಳಿದ್ದಾನೆ, ಎಷ್ಟು ಜನರಿಗೆಲ್ಲ ಬೆಲೆ ಕೊಡ್ತಾ ಇದ್ದ, ಜನರ ನೋಡ್ಕೊಳ್ಳೋದೇ ಅವನ ಪ್ರಥಮ ಗುರಿಯಾಗಿತ್ತು, ಅಹಿಂಸೆ ಮಾರ್ಗಕ್ಕೆ ಹೋಗ್ತಾ ಇರಲಿಲ್ಲ, ಮತ್ತು ಎಷ್ಟು ಚೆನ್ನಾಗಿ ಪ್ರಜೆಗಳನ್ನು ನೋಡ್ಕೊಳ್ತಾ ಇದ್ದ, ಇದನ್ನೆಲ್ಲ ನಾವು ಈಗಾಗಲೇ ನೋಡಿದ್ದೀವಿ. ಸೊ ಅವನ ನಂತರ ಬರ್ತಾರಲ್ಲ ಉತ್ತರಾಧಿಕಾರಿಗಳು, ಮಗ ಮೊಮ್ಮಕ್ಕಳವರೆಲ್ಲ ಏನಿದ್ದಾರೆ ಅವರೆಲ್ಲರೂ ಕೂಡ ಅಸಮರ್ಥರಾಗಿರ್ತಾರೆ. ಅಶೋಕನಿಗೆ ಅನೇಕ ಮಕ್ಕಳಿದ್ದರೂ ಸಹ ಅವರಾರೂ ಸಮರ್ಥರಾಗಿರಲಿಲ್ಲ. ಅಶೋಕನ ನಂತರ ಮೊಮ್ಮಗ ದಶರಥ ಆಳಿದ. ತದನಂತರ ಸಂಪ್ರತಿ ಅಧಿಕಾರಕ್ಕೆ ಬಂದ. ಇವನ ಮಗ ಶುಕ ಉತ್ತರಾಧಿಕಾರಿಯಾಗ್ತಾನೆ. ಇವರು ಯಾರು ಕೂಡ ಸಮರ್ಥ ರಾಜ್ಯಗಳಾಗಿರ್ತಾರೆ, ಅಂದರೆ ಅವನ ಮಕ್ಕಳು ಮೊಮ್ಮಕ್ಕಳು ಯಾರು ಕೂಡ ಸಮರ್ಥ ಆಗಿರಲಿಲ್ಲ. ಈ ವಂಶದ ಕೊನೆಯ ಅರಸ ಬೃಹದ್ರಥ ಪುಷ್ಯಮಿತ್ರನೆಂಬ ಸೇನಾ ದಂಡನಾಯಕನಿಂದಲೇ ಕೊಲೆಯಾಗ್ತಾನೆ. ಅಂದರೆ ಎಷ್ಟು ಅಸಮರ್ಥರಂದರೆ ಅವನು ದಂಡನಾಯಕನಿಂದಲೇ ಸತ್ತು ಹೋಗ್ತಾನೆ, ಅವನ ಕೈಯಿಂದಲೇ ಕೊಲೆಗೀಡಾಗ್ತಾನೆ ಬೃಹದ್ರಥ ಕೊನೆಯ ಅರಸ. ಈ ಕಾರಣದಿಂದ ಮೌರ್ಯ ಸಾಮ್ರಾಜ್ಯ ಅವನತಿ ಹೊಂದಿದೆ. ಅಂದರೆ ಮೇಯ್ನ್ ಪಾಯಿಂಟ್ ಇದೇನಪ್ಪ ಅಂದರೆ, ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕ ಚಕ್ರವರ್ತಿಯ ನಂತರ ಬರ್ತಾರಲ್ಲ ಯಾರೆಲ್ಲ ರಾಜ್ಯವನ್ನು ಆಡಲಿಕ್ಕೆ ಬರ್ತಾರೆ, ಅವ್ರು ಯಾರು ಕೂಡ ಸಮರ್ಥರು, ಪ್ರಬಲರಾಗಿರಲಿಲ್ಲ. ಆದ ಕಾರಣ ಮೌರ್ಯ ಸಾಮ್ರಾಜ್ಯ ಪತನ ಹೊಂದಲಿಕ್ಕೆ ಇದೊಂದು ಇಂಪಾರ್ಟೆಂಟ್ ರೀಸನ್ ಆಗಿರ್ತದೆ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡೋಣ ಅಂದರೆ, ನೀವು ಏನು ಮಾಡಿ ಅಂದರೆ, ಈಗ ಮೌರ್ಯ ಸಾಮ್ರಾಜ್ಯದ ಅವನತಿ ಬಂದಾಗ ನೀವು ಸ್ವಲ್ಪ ಪೀಠಿಕೆ ಬರೀಬೇಕು. ಅದರ ನಂತರ ಅವರು ಎಷ್ಟು ವರ್ಷ ಕಾಲ ಆಳಿದ್ರು, ಮತ್ತು ಅವ್ರ ಮಕ್ಕಳೆಲ್ಲ ಯಾರೆಲ್ಲ ಬಂದರು ಅದೆಲ್ಲ ಡೀಟೇಲ್ಸ್ ಆಗಿ ಸ್ವಲ್ಪ ಬರಿಬೇಕಂದ್ರೆ, ಈಗಾಗಲೇ ಹೇಳಿದಂತೆ ಉತ್ತರಾಧಿಕಾರಿಗೆ ಬಂದ ಅಶೋಕನ ಮಕ್ಕಳು ಕುಣಾಲ ಮತ್ತು ಜಾತಕರೆಲ್ಲ ಏನಿದ್ದಾರೆ ಅವರು ಮಕ್ಕಳೆಲ್ಲ ಬಂದರು. ಅವ್ರ ಕೈಯಿಂದ ಏನು ಮಾಡಲಿಕ್ಕಾಗಲಿಲ್ಲ, ಪ್ರಬಲರಾಗಿರಲಿಲ್ಲ, ಮತ್ತು ಅವನ ಬೃಹದ್ರಥ ಎನ್ನುವನು ದಂಡನಾಯಕನಿಂದ ಹತನಾಗಿತ್ತು. ಇದನ್ನೆಲ್ಲ ಬರಿಬೇಕು ಫಸ್ಟ್ ಪೀಠಿಕೆ ಬರೆದ ನಂತರ ಪಾಯಿಂಟ್ ವೈಸ್ ಆಗಿ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಅಂತ ಹೇಳಿ ನೀವು ಫಸ್ಟ್ ಎಲ್ಲ ಪಾಯಿಂಟನ್ನು ಒಂದ್ಸಲ ಬರ್ಕೊಳ್ಳಿ. ಆಮೇಲೆ ಒಂದೊಂದು ಪಾಯಿಂಟನ್ನು ತೆಗೆದು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಆಗ ಬರೆದು ಮಾರ್ಕ್ಸ್ ತೆಗಿಲಿಕ್ಕೆ ನಿಮಗೆ ಸ್ವಲ್ಪ ಈಸಿ ಆಗ್ತದೆ. ಅದರಿಂದಾಗಿ ಈಗ ನಾವು ಫಸ್ಟ್ ಪಾಯಿಂಟ್ ನೋಡಿದ್ವಿ ಈಗಾಗಲೇ, ಅಶೋಕನ ನಂತರ ಬಂದ ಉತ್ತರಾಧಿಕಾರಿಗಳೆಲ್ಲ ಅಸಮರ್ಥರಾಗಿರ್ತಾರೆ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡೋದಾದರೆ, ಆಸ್ಥಾನದ ಪಿತೂರಿ ಮತ್ತು ಒಳಸಂಚುಗಳು. ಮೌರ್ಯರ ಆಸ್ಥಾನದಲ್ಲಿ 2 ಬಣಗಳಿದ್ದವು. 2 ಬಣಗಳಿಗೂ ಶತ್ರುತ್ವವಿತ್ತು. ಅಶೋಕನ ನಂತರ ಕುನಾಲ ಅಧಿಕಾರ ಸ್ವೀಕರಿಸಬೇಕಾಗಿತ್ತು. ಆದರೆ ಮಲತಾಯಿಯ ಪಿತೂರಿಯಿಂದ ಕುನಾಲನ ಕಣ್ಣು ತೆಗೆಸಲಾಗಿತ್ತು. ಕಾಳಿದಾಸನ ಕೃತಿಗಳಲ್ಲಿ ಬೃಹದ್ರಥನ ಆಸ್ಥಾನದಲ್ಲಿ 2 ಬಣಗಳಿದ್ದವು ಎಂಬುದನ್ನು ತಿಳಿಯಬಹುದು. ಒಂದು ಬಣಕ್ಕೆ ಸೇನಾ ನಾಯಕ ಪುಷ್ಯಮಿತ್ರ ಮುಖ್ಯಸ್ಥನಾದರೆ, ಇನ್ನೊಂದು ಬಣಕ್ಕೆ ಮಂತ್ರಿಯೊಬ್ಬ ನಾಯಕನಾದ. ಅವರು ತಮ್ಮ ತಮ್ಮ ಮಕ್ಕಳನ್ನು ವಿದಿಶಾ ಮತ್ತು ವಿದರ್ಭ ಪ್ರಾಂತ್ಯಗಳ ಆಡಳಿತಗಾರರನ್ನಾಗಿ ನೇಮಕ ಮಾಡುವಲ್ಲಿ ಸಫಲರಾದರು. ಇದರಿಂದ ಮೌರ್ಯ ಸಾಮ್ರಾಜ್ಯದಲ್ಲಿರುವ ಚಕ್ರವರ್ತಿಗಳ ಅಧಿಕಾರ ಕಣ್ಮರೆಯಾಯಿತು. ಏನಂದರೆ, ಮೌರ್ಯ ಸಾಮ್ರಾಜ್ಯದಲ್ಲಿ ಈಗ ಅಪ್ಪನ ನಂತರ ಮಕ್ಕಳು ಉತ್ತರಾಧಿಕಾರಿ ಆಗ್ತಾರಲ್ವ, ಅವರು ಮೊದಲಾಗಿ ಸಮರ್ಥರಾಗಿರಲಿಲ್ಲ ಒಂದು. ಮತ್ತು ಏನು ಅಲ್ಲಿ ಸೇನೆಗೆ ದಂಡನಾಯಕರನ್ನಾಗಿ ಏನು ಮಾಡಿರ್ತಾರಲ್ಲ, ಅವರೇ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಅವರ ಮಕ್ಕಳನ್ನೇ ಅವರು ಉತ್ತರಾಧಿಕಾರಿಗಳನ್ನಾಗಿ ಆಡಳಿತಗಾರನನ್ನಾಗಿ ಮಾಡ್ತಾರೆ ಅವರದ್ದು ತಂತ್ರಗಳಿಂದ. ಮತ್ತು ಏನು ಮಲತಾಯಿಯ ಪಿತೂರಿ ಇದ್ದ ಕುನಾಲನ ಅಧಿಕಾರಕ್ಕೆ ಬರಬೇಕಿತ್ತು, ಆದರೆ ಅವನ ಮಲತಾಯಿಯ ಏನಿರ್ತಾಳೆ ಅವಳಿಂದಾಗಿ ಅವನು ಕುನಾಲನ ಕಣ್ಣು ಕೂಡ ಹೋಗಿತ್ತು. ಹಾಗಾಗಿ ಅವನು ಅಲ್ಲಿ ವೀಕ್ ಆಗಿ ಹೋಗ್ತಾರೆ. ಅದರ ನಂತರ ಏನು ಈ ದಂಡನಾಯಕರು ಏನಿರ್ತಾರೆ, ಸೇನಾ ದಂಡನಾಯಕರು, ಅವರು ಎಲ್ಲ ಸ್ವಲ್ಪ ಏನು ಪಿತೂರಿ ನಡೆಸಿ ತಮ್ಮ ಮಕ್ಕಳನ್ನೇ ಅಲ್ಲಿ ಪ್ರಾಂತ್ಯಗಳ ಆಡಳಿತಗಾರರನ್ನಾಗಿ ಮಾಡ್ತಾರೆ. ಅದರ ನಂತರ ಮೌರ್ಯ ಸಾಮ್ರಾಜ್ಯಗಳ ಚಕ್ರವರ್ತಿಗಳ ಅಧಿಕಾರದಿಂದ ಅದು ಸ್ಲೋಲಿ ಅವರೆಲ್ಲರೂ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದು, ಅಥವಾ ಅವರ ಸಾಮ್ರಾಜ್ಯದಲ್ಲಿ ಪ್ರಬಲರಾಗಿ ಏನು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಗಳಿದ್ದಾರೆ, ಅದು ಅಶೋಕನ ಮಕ್ಕಳು ಉತ್ತರಾಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಸ್ವಲ್ಪ ವೀಕ್ ಆಗಿ ಹೋಗಿ ಅಧಿಕಾರ ಕಣ್ಮರೆಯಾಗ್ತದೆ. ಇದು ಒಂದು ಸೆಕೆಂಡ್ ಪಾಯಿಂಟ್. ಮೂರನೇ ಪಾಯಿಂಟ್ ನೋಡೋದಾದರೆ, ಬ್ರಾಹ್ಮಣರ ಪ್ರತಿರೋಧ. ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಅಶೋಕನ ಧಾರ್ಮಿಕ ಧೋರಣೆಗಳೇ ಕಾರಣವೆಂದು ಪ್ರೊಫೆಸರ್ ಹರಪ್ರಸಾದ್ ಶಾಸ್ತ್ರಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಯಾಕೆ ಅಂತ ನೋಡೋದಾದರೆ, ಅಶೋಕ ಬೌದ್ಧ ಮತಾವಲಂಬಿ. ಅವರ ಊರ್ಜಿತತೆಗೆ ಅಪಾರ ನೆರವು ಮತ್ತು ಆಶ್ರಯ ನೀಡಿದ್ದ. ವೈದಿಕ ಸಂಪ್ರದಾಯ ಹಾಗೂ ಆಚರಣೆಗಳಿಗೆ ವಿರುದ್ಧವಾಗಿ ಪ್ರಾಣಿ ಬಲಿಯನ್ನು ರದ್ದುಗೊಳಿಸಿದನು. ಜೊತೆಗೆ ಬ್ರಾಹ್ಮಣರು ಕೆಲವು ಸವಲತ್ತುಗಳನ್ನು ಕಳೆದುಕೊಂಡರು. ಈ ಕಾರಣಕ್ಕಾಗಿ ಅಶೋಕನ ಮರಣ ನಂತರ ಅವನ ಉತ್ತರಾಧಿಕಾರಿಗಳ ವಿರುದ್ಧ ಬ್ರಾಹ್ಮಣರು ದಂಗೆ ಎದ್ದರು. ಈ ಕಾಲದಲ್ಲಿ 3 ಬ್ರಾಹ್ಮಣ ಸಾಮ್ರಾಜ್ಯಗಳು ತಲೆ ಎತ್ತಿದವು.
ಈಗ ನಾವು ಹೇಳಿದ್ರೆ ಬ್ರಾಹ್ಮಣರ ಪ್ರತಿರೋಧ ಇದ್ರ ಯಾಕೆ ಅಂತ ಹೇಳಿದರೆ, ಅಶೋಕ ಬೌದ್ಧ ಧರ್ಮವನ್ನು ಅಹಿಂಸೆಯ ಮಾರ್ಗ ಎನ್ನುವುದೆಂದು ಅವನು ಬೌದ್ಧ ಧರ್ಮವನ್ನು ತುಂಬ ಪ್ರತಿಪಾದನೆ ಮಾಡ್ತಾನೆ, ಮತ್ತು ಬೌದ್ಧ ಧರ್ಮದವರಿಗೆ ತುಂಬ ಸಹಾಯಗಳನ್ನೆಲ್ಲ ಮಾಡ್ತಾನೆ. ಮತ್ತು ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಕೆಲವೊಂದು ಕಡೆ ಪ್ರಾಣಿ ಬಲಿಯನ್ನೆಲ್ಲ ಮಾಡಬೇಕಂತ ಇದೆ, ಆದರೆ ಇದೊಂದು ಹಿಂಸೆ ಮಾಡಬಾರ್ದು ಪ್ರಾಣಿನ ಅಂತ ಹೇಳಿ ಅವನು ಬೌದ್ಧ ಧರ್ಮಕ್ಕೆ ಏನು ಮತಾಂತರನಾಗಿದ್ದ ಅಶೋಕ ಸಾಮ್ರಾಟ್ ಏನಿರ್ತಾರೆ ಅವರು ವೈದಿಕ ಸಂಪ್ರದಾಯಗಳ ವಿರುದ್ಧವಾಗಿ ಪ್ರಾಣಿ ಬಲಿ ಮಾಡಬಾರ್ದು ಎನ್ನುವುದು ಅದನ್ನೆಲ್ಲ ನಿಷೇಧಿಸ್ತಾನೆ. ಅದೆಲ್ಲ ಕಾರಣಗಳಿಂದಾಗಿ ಏನು ವೈದಿಕರಿಗೆ ಅಥವಾ ಬ್ರಾಹ್ಮಣರಿಗೆಲ್ಲ ಅದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಮತ್ತು ಅವನು ಜಾಸ್ತಿಯಾಗಿ ಬೌದ್ಧ ಧರ್ಮದವರಿಗೆ ಸಪೋರ್ಟ್ ಮಾಡೋದರಿಂದ ವೈದಿಕ ಧರ್ಮದವರಿಗೆಲ್ಲ ತುಂಬ ಅನ್ಯಾಯ ಆಗ್ತಾಯಿತ್ತು, ಮತ್ತು ಅವರಿಗೆಲ್ಲ ಕೆಲವು ಬರುವ ಸವಲತ್ತುಗಳನ್ನೆಲ್ಲ ಅವರು ಕಳ್ಕೊಳ್ತಾರೆ. ಅದೆಲ್ಲ ಸವಲತ್ತುಗಳೆಲ್ಲ ಕಳೆದುಕೊಂಡ ಕಾರಣ ಯಾವಾಗಲೂ ಒಂದು ಬ್ರಾಹ್ಮಣರಿಗೆ ಅಶೋಕ ಚಕ್ರವರ್ತಿ ಆಡಳಿತದಲ್ಲಿ ಒಂದು ಬೇಸರ ಇತ್ತು. ಅದೆಲ್ಲ ಬೇಸರದ ಕಾರಣದಿಂದಾಗಿ ಯಾವಾಗ ಅಶೋಕ ಚಕ್ರವರ್ತಿ ಸಾಯ್ತಾನೋ, ಮರಣ ಆಗ್ತದೋ, ಅದರ ನಂತರ ಉತ್ತರಾಧಿಕಾರಿಗಳು ಹೇಗಿದ್ರು ಅವರು ಎಲ್ಲ ವೀಕ್ ಆಗಿದ್ರು. ಹಾಗೆ ಈ ಬ್ರಾಹ್ಮಣರು ಕೂಡ ಆಗ ದಂಗೆ ಎದ್ದು ಅವ್ರದ್ದು ಬ್ರಾಹ್ಮಣರೇ 3 ಸಾಮ್ರಾಜ್ಯಗಳನ್ನು ತಲೆ ಎತ್ತಾರೆ. ಅದರಲ್ಲಿ ಒಂದು ದಕ್ಷಿಣದ ಆಂಧ್ರರು, 2 ಚದುವಂಶದ ಕಾರವೇಲ, 3 ಉತ್ತರ ಮಗಧದ ಶುಂಗ ಅಂತ ಈ 3 ಬ್ರಾಹ್ಮಣರ ವಂಶಗಳು ಸಾಮ್ರಾಜ್ಯಗಳು ತಲೆ ಎತ್ತುತ್ತವೆ. ಆಮೇಲೆ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಮತ್ತೊಂದು ಕಾರಣ ಅಶೋಕನ ಅಹಿಂಸಾ ತತ್ವ ನೀತಿ ಎಂಬುದು ವಿದ್ವಾಂಸರ ನಿಲುವು. ಅಂದರೆ ಅವನಷ್ಟು ಅಹಿಂಸೆಗೆ ಅಹಿಂಸೆ ಮಾರ್ಗವನ್ನು ಅನುಸರಿಸ್ತಿದ್ದ. ಅಂದರೆ ಕೆಲವೊಂದು ಬ್ರಾಹ್ಮಣರ ಏನು ಸಂಪ್ರದಾಯಗಳನ್ನೆಲ್ಲ ಕಡೆಗಣಿಸ್ತಾ ಇದ್ದ, ಅಷ್ಟು ಬೌದ್ಧ ಧರ್ಮವನ್ನು ಸಪೋರ್ಟ್ ಮಾಡ್ತಾ ಇದ್ದ. ಅದೆಲ್ಲ ಕಾರಣದಿಂದ ಈ ಬ್ರಾಹ್ಮಣರಿಂದ ಶತ್ರುತ್ವ ಕಟ್ಕೊಂಡಿದ್ದ. ಹಾಗಾಗಿ ಅವನ ಮರಣ ನಂತರ ಬ್ರಾಹ್ಮಣರೆಲ್ಲರೂ ದಂಗೆ ಹೇಳ್ತಾರೆ. ಹಾಗೆ ದಂಗೆ ಎದ್ದು ಕೂಡ 3 ಬ್ರಾಹ್ಮಣ ಸಾಮ್ರಾಜ್ಯಗಳು ಕೂಡ ತಲೆ ಎತ್ತುತ್ತವೆ. ಅದನ್ನು ಒಂದು ಪಾಯಿಂಟ್ ವೈಸ್ ಆಗಿ ನೀವು ಬರೀಬೇಕಾಗ್ತದೆ. 1 ದಕ್ಷಿಣದ ಆಂಧ್ರರು, 2 ಚದುವಂಶದ ಕಾರವೇಲ ಮತ್ತು 3 ಉತ್ತರ ಮಗಧದ ಶುಂಗ ಎನ್ನುವಂಥ 3 ಬ್ರಾಹ್ಮಣ ಸಾಮ್ರಾಜ್ಯಗಳು ಕೂಡ ತಲೆ ಎತ್ತುತ್ತವೆ. ಇನ್ನು 4ನೇ ಪಾಯಿಂಟ್ ನೋಡೋದಾದರೆ, ಮೌರ್ಯರ ಅವನತಿಗೆ ಕಾರಣನಾದ 4ನೇ ಪಾಯಿಂಟ್ ನೋಡೋದಾದರೆ ವಿಶಾಲ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯವು ವಿಶಾಲವಾಗಿದ್ದಿತ್ತು. ಆಧುನಿಕ ಸಾರಿಗೆ ಸಂಪರ್ಕವಿಲ್ಲದೆ ಆ ಕಾಲದಲ್ಲಿ ಸಾಮ್ರಾಜ್ಯದ ಎಲ್ಲ ಭಾಗದ ಆಗುಹೋಗುಗಳನ್ನು ಗಮನಿಸುವುದು ಸಾಧ್ಯವಾಗಿರಲಿಲ್ಲ. ಅಂದರೆ ಮೌರ್ಯ ಸಾಮ್ರಾಜ್ಯ ಒಂದು ವಿಶಾಲ ಸಾಮ್ರಾಜ್ಯವಾಗಿರುವುದೇ ಅದೊಂದು ಅವನತಿಗೆ ಅದು ಕೂಡ ಒಂದು ಕಾರಣವಾಗಿತ್ತು. ಯಾಕಂದರೆ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕನೆಕ್ಟ್ ಆಗಲ್ಲ, ಅಂದರೆ ಸಂಪರ್ಕಿಸಲು ಕೂಡ ಅಲ್ಲಿ ವಾಹನದ ಆಗುಹೋಗುಗಳನ್ನು ಗಮನಿಸಲಿಕ್ಕೆ ಕೂಡ ಆಧುನಿಕ ಸಾರಿಗೆ ಸಂಪರ್ಕ ಕೂಡ ಇರಲಿಲ್ಲ. ಹಾಗಾಗಿ ಒಂದು ಕಡೆ ಏನಾಗ್ತಿದೆ ಅಂತ ನೋಡ್ಕೊಳ್ಳಿಕ್ಕೆ ಇನ್ನೊಂದು ಭಾಗದವರಿಗೆ ತುಂಬ ಅದು ಸಂಪರ್ಕ ದೂರವಾಗಿರುವುದರಿಂದ, ಸಂಪರ್ಕ ಕೂಡ ಇಲ್ಲದೆ ಇರುವುದು, ಆಧುನಿಕವಾದ ಸಾರಿಗೆ ಮಾರ್ಗಗಳು ಕೂಡ ಇಲ್ಲದೆ ಇರುವುದರಿಂದ ಕೆಲವೊಂದು ದೂರದ ಪ್ರದೇಶಗಳಿಂದ ನಿಧಾನವಾಗಿ ಅವರನ್ನು ಸಾಮ್ರಾಜ್ಯದಿಂದ ದೂರವಾಗ್ತಾ ಹೋಗ್ತಾರೆ. ಹಾಗಾಗಿ ಜೊತೆಗೆ ಮೌರ್ಯ ಸಾಮ್ರಾಜ್ಯವು ಉತ್ತರದಲ್ಲಿ ಹಿಮಾಲಯ ಪರ್ವತದಿಂದ, ದಕ್ಷಿಣದಲ್ಲಿ ಕರ್ನಾಟಕದವರೆಗೂ, ಪಶ್ಚಿಮದಲ್ಲಿ ಹಿಂದೂ ಕುಶ್ ಪರ್ವತಗಳಿಂದ, ಪೂರ್ವದಲ್ಲಿ ಬಂಗಾಳದವರೆಗೂ ವ್ಯಾಪಿಸಿತ್ತು. ಇಂತಹ ದೊಡ್ಡ ಸಾಮ್ರಾಜ್ಯವನ್ನು ಅಸಮರ್ಥ ದೊರೆಗಳು ದಾಳಿಗಳಿಂದ ರಕ್ಷಿಸಿಕೊಳ್ಳಲಾಗಲಿಲ್ಲ. ಈಗಾಗಲೇ ನಾವು ನೋಡಿರುವಂತೆ, ಅಂದರೆ ಅಷ್ಟು ದೊಡ್ಡ ಸಾಮ್ರಾಜ್ಯದಲ್ಲಿ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆಯಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ. ಪ್ರಬಲರೂ ಆಗಿರಲಿಲ್ಲ ರಾಜರು. ಅದರ ಜೊತೆಗೆ ಸಾರಿಗೆ ಸಂಪರ್ಕವೂ ಇಲ್ಲದಿದ್ದರಿಂದ ಒಂದೊಂದು ಸೈಡಿಂದ ಅವ್ರಿಗೆ ಏನು ರಾಜರುಗಳಿಗೆ ಅಲ್ಲಿ ದಂಗೆಗಳು ಹೇಳ್ತಿರುವುದೇ ಅವರಿಗೆ ಗೊತ್ತಾಗೋದಿಲ್ಲ. ಹಾಗೆ ದಾಳಿಕೋರರು ದಂಗೆಗಳನ್ನು ಮಾಡಿ ದೂರದ ಅನೇಕ ಪ್ರದೇಶಗಳನ್ನು ನಿಧಾನವಾಗಿ ವಶಪಡಿಸಿಕೊಂಡು ನಂತರ ಸಂಪೂರ್ಣ ಮೌರ್ಯ ಸಾಮ್ರಾಜ್ಯವನ್ನೆಲ್ಲ ವಶಪಡಿಸಿಕೊಳ್ತಾ ಹೋಗ್ತಾರೆ. ಇದೆಲ್ಲ ಕಾರಣದಿಂದಾಗಿ ವಿಶಾಲ ಸಾಮ್ರಾಜ್ಯ ಕೂಡ ಒಂದು ಅವನತಿಗೆ ಕಾರಣವಾಗ್ತದೆ. ಇನ್ನು 1 2 3 5 4 5 5ನೇ ಪಾಯಿಂಟ್ ನೋಡೋದಾದರೆ ಬರಿದಾದ ರಾಜಬೊಕ್ಕಸ. ಅಶೋಕನು ಬೌದ್ಧ ಭಿಕ್ಷುಗಳಿಗೆ ನೀಡಿದ ಅಪಾರ ದೇಣಿಗೆಯಿಂದ ರಾಜ್ಯದ ಬೊಕ್ಕಸ ಬರಿದಾದಂತೆ ಕಾಣುತ್ತದೆ. ಅಶೋಕ ಸಾಮ್ರಾಟನು ವಿಹಾರ, ಸ್ತೂಪ, ಸ್ತಂಭಗಳನ್ನು ಕಟ್ಟಿಸಿ ರಾಜ್ಯದ ಬೊಕ್ಕಸವನ್ನು ಬರಿದು ಮಾಡ್ತಾನೆ. ಅಶೋಕನ ಉತ್ತರಾಧಿಕಾರಿಗಳ ಕಾಲದಲ್ಲಿ ಪ್ರಾಂತ್ಯಗಳು ಸ್ವಾತಂತ್ರ್ಯ ಹೊಂದಿದವು. ಹದಗೆಟ್ಟ ಹಣಕಾಸಿನ ಸ್ಥಿತಿ ಮೌರ್ಯ ಸಾಮ್ರಾಜ್ಯದ ಅವನತಿಯ ಹಾದಿ ಹಿಡಿಯಿತು. ಅಂದರೆ ಅಶೋಕ ಸಾಮ್ರಾಟ್ ಏನಿದ್ದಾನೆ, ಬೌದ್ಧ ಭಿಕ್ಷುಗಳಿಗೆ ತುಂಬ ಹಣಗಳನ್ನು ಕೊಡ್ತಾನೆ. ಸಂಚೆ, ಸ್ತೂಪಗಳನ್ನು ಮತ್ತು ವಿಹಾರ ಕೇಂದ್ರಗಳನ್ನು, ಸ್ತಂಭಗಳನ್ನು ತುಂಬ ಮಾಡ್ತಾನೆ. ಮತ್ತು ಅವರಿಗೆ ಬೌದ್ಧ ಭಿಕ್ಷುಗಳಿಗೆ ಯಾತ್ರೆ ಮಾಡಲು ಅಥವಾ ತುಂಬ ಬೌದ್ಧ ಧರ್ಮ ಪ್ರಸಾರ ಮಾಡಲಿಕ್ಕೆ ಅಂತ ತುಂಬ ಹಣಗಳನ್ನು ವಿನಿಯೋಗಿಸ್ತಾನೆ. ಮತ್ತು ಅವರಿಗೆ ಪ್ರವಾಸಕ್ಕಾಗಿಲ್ಲ, ಬೌದ್ಧ ಪ್ರವಾಸಕ್ಕಾಗಿಲ್ಲ ಅನೇಕ ತುಂಬ ಬೊಕ್ಕಸಗಳಲ್ಲಿರುವ ಹಣಗಳನ್ನೆಲ್ಲ ವೇಸ್ಟ್ ಮಾಡ್ಕೋತಾನೆ. ಅಂದರೆ ಅವರಿಗೆಲ್ಲ ವಿನಿಯೋಗಿಸ್ತಾನೆ. ಹಾಗಾಗಿ ಬೌದ್ಧ ಭಿಕ್ಷುಗಳಿಗೋಸ್ಕರ ತುಂಬ ಹಣವನ್ನು ಅವನು ವಿನಿಯೋಗಿಸ್ತಾನೆ. ಇದೆಲ್ಲ ಕಾರಣದಿಂದ ರಾಜ್ಯದ ಬೊಕ್ಕಸ ಬರಿದಾಗ್ತದೆ. ಮತ್ತು ಕೊನೆಗೆ ರಾಜ್ಯವೇ ಹಣಕಾಸಿನ ಅಭಾವ ಕೂಡ ಉಂಟಾಗ್ತದೆ. ಇದು ಕೂಡ ಒಂದು ಮೌರ್ಯರ ಅವನತಿಗೆ ಕಾರಣವಾಗ್ತದೆ. ಇನ್ನು 6ನೇ ಪಾಯಿಂಟ್ ನೋಡೋದಾದರೆ ವಾಯುವ್ಯ ಗಡಿ ಪ್ರದೇಶದ ದಾಳಿ. ಮಧ್ಯಪ್ರದೇಶದ ಅನಾಗರಿಕ ಬುಡಕಟ್ಟು ಜನಾಂಗಗಳ ವಲಸೆಯ ದೃಷ್ಟಿಯಿಂದ ಈ ಮಾರ್ಗಗಳ
ರಕ್ಷಣೆ ಅಗತ್ಯವೇ ಆಗಿತ್ತು. ಆದರೆ ವಾಯುವ್ಯ ಗಡಿ ಭಾಗದಲ್ಲಿದ್ದ ಮಾರ್ಗಗಳ ರಕ್ಷಣೆಯನ್ನು ನಿರ್ಲಕ್ಷಿಸಿದ ಕಾರಣ ನಿರಂತರವಾಗಿ ಈ ಭಾಗದಲ್ಲಿ ದಾಳಿಯುಂಟಾಯಿತು. ಹಾಗೆ ದಾಳಿ ನಡೆಸಿ ಭಾರತಕ್ಕೆ ಬಂದವರು ಇಂಡೋ ಗ್ರೀಕರು, ಶಕರು, ಪಾರ್ಥಿಯನ್ನರು ಮತ್ತು ಕುಶಾನರು. ಇವುಗಳ ಎಡೆಬಿಡದ ದಾಳಿಗಳು ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗಿತ್ತು. ಅಂದರೆ ಮಧ್ಯೆ ಅನಾಗರಿಕ ಬುಡಕಟ್ಟು ಸಮಾಜ ಏನಿದೆ ಅದೊಂದಿಷ್ಟು ಕಡೆ ರಕ್ಷಣೆ ಕೊಡಬೇಕಿತ್ತು. ಆದರೆ ಇವರು ಏನು ಮಾಡ್ತಾರೆ, ಮೌರ್ಯ ಸಾಮ್ರಾಜ್ಯದವರು ಆ ವಾಯುವ್ಯ ಭಾಗದಲ್ಲಿರುವ ಏನು ಆ ಅನಾಗರಿಕ ಬುಡಕಟ್ಟು ಜನಾಂಗಗಳ ಕಡೆ ಅವರು ಜಾಸ್ತಿ ತಲೆಯನ್ನು ಹಾಕ್ತಾ ಇರಲಿಲ್ಲ, ಅಂದರೆ ನಿರ್ಲಕ್ಷಿಸ್ತಾ ಇದ್ರು. ಅವ್ರು ಆ ನಿರ್ಲಕ್ಷಿಸಿದ ಆ ಕಾರಣದಿಂದಾಗಿ ಅಲ್ಲಿ ಜಾಸ್ತಿ ಆ ಕಡೆನೇ ದಾಳಿ ಜಾಸ್ತಿ ಆಗ್ತಿತ್ತು. ಹಾಗೆ ಅಲ್ಲಿ ದಾಳಿ ನಡೆಸಿದವ ಮನೆತನಗಳು ಯಾರಂದರೆ ಈ ಶಕರು, ಕುಶಾನರು, ಪಾರ್ಥಿಯನರು, ಗ್ರೀಕರು, ಇಂಡೋ ಗ್ರೀಕರು ಇವರೆಲ್ಲರೂ ಒಂದು ಸೈಡಿಂದ ದಾಳಿ ನಡೆಸಿಕೊಂಡು ಏನು ಮೌರ್ಯ ಸಾಮ್ರಾಜ್ಯವನ್ನು ನಿಧಾನವಾಗಿ ವಶಪಡಿಸಿಕೊಂಡು ಅವನತಿಗೆ ಕಾರಣರಾಗ್ತಾರೆ. ಅವರನ್ನು ಒಳಗಡೆ ಬರಲಿಕ್ಕೆ ಕಾರಣನೂ ಮೌರ್ಯರೇ. ಯಾಕೆಂದರೆ ಅವರು ಬುಡಕಟ್ಟು ಜನಾಂಗಗಳಿರುವಂತಹ ಮಧ್ಯ ಏಷ್ಯಾದ ಸೈಡ್ ಒಂದು ಏನು ವಾಯುವ್ಯ ಗಡಿ ಭಾಗ ಏನಿದೆ ಆ ಕಡೆ ಅವರು ಅತಿಯಾಗಿ ರಕ್ಷಣೆ ಕೊಡ್ತಾ ಇರಲಿಲ್ಲ ಮತ್ತು ಆ ಜಾಗವನ್ನು ನಿರ್ಲಕ್ಷಿಸ್ತಾ ಇದ್ರು. ಹಾಗಾಗಿ ಅದೊಂದು ಸೈಡಿಂದ ಜಾಸ್ತಿ ಅವರಿಗೆ ದಾಳಿಗಳೆಲ್ಲ ನಡೆಸಿ ಒಂದು ಸೈಡಿಂದ ಅವರು ಒಂದು ಸಾಮ್ರಾಜ್ಯವನ್ನು ಕಳೆದುಕೊಳ್ಳಿಕ್ಕೆ ಇದು ಕೂಡ ಒಂದು ರೀತಿಯಾಗಿ ಅವನತಿಗೆ ಕಾರಣವಾಗ್ತದೆ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳೋದಾದರೆ ಬಲವಾದ ಸೈನ್ಯದ ಅಭಾವ. ಅಶೋಕನು ದಿಗ್ವಿಜಯವನ್ನು ಧರ್ಮ ವಿಜಯವನ್ನಾಗಿ ಪರಿವರ್ತನೆ ಮಾಡಿದ ಕಾರಣ ಹಾಗೂ ಅವನ ಅಹಿಂಸಾ ನೀತಿಯಿಂದ ಭಾರತೀಯ ಸಂಸ್ಕೃತಿ ಉಜ್ವಲಗೊಂಡು ದೇಶದಾದ್ಯಂತ ಪ್ರಶಂಸಿಸಿ ಅದರ ಭವ್ಯತೆಯನ್ನು ಎಲ್ಲರಿಗೂ ಹರಡಿದ ಸಂಗತಿ ಶ್ಲಾಘನೀಯ. ಆದರೆ ಸೇನಾ ಬಲವು ಕುಗ್ಗಿತು. ಅದರಿಂದ ಮೌರ್ಯ ಸಾಮ್ರಾಜ್ಯ ಪತನದ ಹಾದಿ ಹಿಡಿಯಿತು. ನಾವೀಗಾಗಲೇ ನೋಡ್ಕೊಂಡಿದ್ವಿ, ಅವನೇನು ಕಳಿಂಗ ಯುದ್ಧದಲ್ಲಿ ಆದ ಅಪಾರ ನೋವುಗಳೆಲ್ಲ, ಸಾವು ನೋವುಗಳು ಎಲ್ಲವನ್ನು ನೋಡಿದವನು ಅವನು ಯಾವಾಗ ಅದೆಲ್ಲ ನೋಡಿ ಅವನಿಗೆ ಬೇಜಾರಾಗ್ತದೆ, ಅದರ ನಂತರ ಅವನು ಅಹಿಂಸಾ ಧರ್ಮವನ್ನು, ಅಹಿಂಸಾ ನೀತಿಯನ್ನು ಪಾಲಿಸಲಿಕ್ಕೆ ಹೋಗ್ತಾನೆ. ಏನು ದಿಗ್ವಿಜಯಗಳಿಂದ ಯಾವುದೇ ಸಮಾಧಾನ ಇಲ್ಲ, ಅದಕ್ಕಾಗಿ ಧರ್ಮ ವಿಜಯವನ್ನು ಮಾಡ್ತೇನೆ ಅಂತ ಹೇಳಿ ಅವನು ಹೋಗ್ತಾನೆ. ಮತ್ತು ಆವತ್ತಿಂದ ಅವನು ಯುದ್ಧಗಳಿಗೆಲ್ಲ ಹೋಗುವುದು ಕಡಿಮೆ ಮಾಡಿ ಧರ್ಮ ವಿಜಯವನ್ನು, ಅಂದರೆ ಜನರಲ್ಲಿ ಧರ್ಮ ಪ್ರಚಾರ ಮಾಡೋದು, ಅಹಿಂಸೆ ಮಾರ್ಗವನ್ನು ಪಾಲಿಸಬೇಕು ಅದನ್ನೆಲ್ಲ ಹೇಳಲಿಕ್ಕೆ ಅವನು ಜಾಸ್ತಿ ಹೋಗ್ತಾನೆ. ಆದ ಕಾರಣ ಅವನು ಸೈನ್ಯಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಅಥವಾ ಸೈನ್ಯವನ್ನು ಏನಷ್ಟು ಗಟ್ಟಿ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಸೈನ್ಯ ಬಲವು ತುಂಬ ವೀಕ್ ಆಗಲಿಕ್ಕೆ ಹೋಯಿತು, ಅಥವಾ ಕುಗ್ಗುವ ಹಾಗೆ ಆಯಿತು. ಇನ್ನೊಂದು ದಾಳಿಕೋರರು ಬಂದಾಗ ಕೂಡ ಅವರನ್ನು ಎದುರಿಸುವ ಶಕ್ತಿನ ಮೌರ್ಯ ಸಾಮ್ರಾಜ್ಯದ ಸೈನ್ಯಾಧಿಕಾರಿಗೆ ಇರಲಿಲ್ಲ. ಹಾಗೆಯೇ ಅಶೋಕ ಚಕ್ರವರ್ತಿ ಧರ್ಮಗಳಿಗೆ ಕೊಡುವಷ್ಟು ಬೆಂಬಲವನ್ನು ಸೈನ್ಯದವರಿಗೆ ಅಥವಾ ಸೈನಿಕರಿಗೆಲ್ಲ ಕೊಡ್ತಾ ಇರಲಿಲ್ಲ. ಅವರಿಗೆ ಅಷ್ಟೊಂದು ಹೋರಾಟ ಮಾಡಲಿಕ್ಕೆ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಅವನಷ್ಟು ಮಾಡ್ತಿರಲಿಲ್ಲ. ಅದನ್ನು ಅವನ ಗಮನ ಹರಿಸಲಿಲ್ಲ. ಬರೀ ಧರ್ಮ ವಿಜಯ ಅಥವಾ ಧರ್ಮ ಅಹಿಂಸೆ ಅಂತಲೇ ಅವನು ಬರೀ ನೋಡ್ತಾ ಇದ್ದ ಅಶೋಕ ಚಕ್ರವರ್ತಿ. ಆದ ಕಾರಣ ಸೈನ್ಯ ತುಂಬ ಕುಗ್ಗಿತ್ತು. ಅದರಿಂದಾಗಿ ಆದಷ್ಟು ಅದು ಒಂದು ಕೂಡ ಮೌರ್ಯ ಸಾಮ್ರಾಜ್ಯದ ಪತನವಾಗಲಿಕ್ಕೆ ಬಲವಾದ ಸೈನ್ಯದ ಅಭಾವ ಕೂಡ ಒಂದು ದೊಡ್ಡ ಕಾರಣವಾಗಿತ್ತು ಅಂತ ಇಲ್ಲಿ ನೋಡ್ಬೋದು. ಹಾಗೆಯೇ ಇದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಅಂತ ಹೇಳಿ ಬರಿಬೋದು. ಇದೊಂದು ಇಂಪಾರ್ಟೆಂಟ್ ಕ್ವಶನ್, ಖಂಡಿತ ಬರಬಹುದು ಎಕ್ಸಾಮಿಗೆ. ಹಾಗಾಗಿ ನೀವು ಫಸ್ಟ್ ಮೌರ್ಯ ಸಾಮ್ರಾಜ್ಯ ಅಂತ ಬಂದಾಗ ಮೌರ್ಯ ಸಾಮ್ರಾಜ್ಯದಲ್ಲಿ ಯಾರು ರಾಜ್ಯವನ್ನು ಆಳಿದ್ರು ಆ ಅರಸರ ಬಗ್ಗೆ ಸ್ವಲ್ಪ ಬರಿಬೇಕಾಗ್ತದೆ. ಆಮೇಲೆ ಅವ್ರದ್ದು ಎಷ್ಟು ವರ್ಷ ಕಾಲಗಳು ಆಳಿದ್ದಾರೆ ಅದೆಲ್ಲ ಪೀಠಿಕೆಯಲ್ಲಿ ಬರೀಬೇಕು. ಅವ್ರ ಮಗ ಏನು ಅಶೋಕ ಚಕ್ರವರ್ತಿಯ ಮಗ ಕುಣಾಲ ಏನಿದ್ದಾನೆ ಅವನು, ಮತ್ತು ಇನ್ನೊಬ್ಬ ಜತಕ ಅನ್ನುವಂಥ 2 ಮಕ್ಕಳು, ಅವರಿಬ್ಬರ ಬಗ್ಗೆ ಬರೀಬೇಕು. ಮತ್ತು ಅವರ ಮೊಮ್ಮಕ್ಕಳಾದ ದಶರಥ, ಬಂಧುಪಾಲಿ, ಸಂಪ್ರತಿ ಅವರೆಲ್ಲ ಏನಿದ್ರು ಅವರೆಲ್ಲರೂ ಕೂಡ ಅಪ್ರಬಲರಾಗಿದ್ದರು. ಮತ್ತು ಏನು ಕೊನೆಯ ಅರಸ ಏನೇನು ಮೊಮ್ಮಗ ಆದ ಅಶೋಕ ಚಕ್ರವರ್ತಿ ಮೊಮ್ಮಗನಾದ ಬೃಹದ್ರಥನನ್ನು ಹೇಗೆ ಅವನ ದಂಡನಾಯಕನೇ ಕೊಲ್ತಾನೆ, ಅಷ್ಟು ಅಸಮರ್ಥನಾಗಿರ್ತಾನೆ. ದಂಡನಾಯಕನಿಂದ ಕೊಲೆಗೈದ ನಂತರ ಮೌರ್ಯ ಸಾಮ್ರಾಜ್ಯ ಅಲ್ಲಿಗೆ ಕೊನೆಯಾಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ಶುಂಗವಂಶ ಸ್ಥಾಪನೆ ಆಗ್ತದೆ, ಮೌರ್ಯ ಸಾಮ್ರಾಜ್ಯ ನಿಧಾನಕ್ಕೆ ಪತನವಾಗ್ತದೆ. ಇದಿಷ್ಟನ್ನು ನಾವು ಪೀಠಿಕೆಯಲ್ಲಿ ಬರೆದು ಆಮೇಲೆ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಅಂತ ಹೇಳಿ ಇದಿಷ್ಟು ಪಾಯಿಂಟನ್ನು ಫಸ್ಟ್ ಬರ್ಕೊಳ್ಳಿ. ಒಂದು, ಅಶೋಕನ ನಂತರ ಬಂದ ಉತ್ತರಾಧಿಕಾರಿಗಳೆಲ್ಲ ಅಸಮರ್ಥರಾಗಿದ್ದರು. 2 ಆಸ್ಥಾನದ ಪಿತೂರಿ ಮತ್ತು ಒಳಸಂಚು, 3 ಬ್ರಾಹ್ಮಣರ ಪ್ರತಿರೋಧ, 4 ವಿಶಾಲ ಸಾಮ್ರಾಜ್ಯ, 5 ಬರಿದಾದ ಬೊಕ್ಕಸ, 6 ವಾಯುವ್ಯ ಗಡಿ ಪ್ರದೇಶದ ದಾಳಿ, 7 ಬಲವಾದ ಸೈನ್ಯದ ಅಭಾವ. ಅದೆಷ್ಟನ್ನು ಬರೆದು ನೀವು ಇದು ಪಾಯಿಂಟನ್ನು ಫಸ್ಟ್ 7 ಪಾಯಿಂಟ್ ಏನಿದೆ ಇದಿಷ್ಟು ಪಾಯಿಂಟನ್ನು ಬರ್ಕೊಂಡು ಎಲ್ಲ ಪಾಯಿಂಟಿಗೂ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಅದರ ಮಧ್ಯೆ ನೀವು ಎಕ್ಸ್ಪ್ಲನೇಷನ್ ತೊಗೊಳ್ಳುವಾಗ ನಿಮಗೆ ಅಶೋಕ ಚಕ್ರವರ್ತಿ ಆಡಳಿತ ಹೇಗೆಲ್ಲ ಇದೆಲ್ಲ ಗೊತ್ತಿರ್ತದಲ್ವಾ, ಆ ಆಡಳಿತನೆಲ್ಲ ಸ್ವಲ್ಪ ಇನ್ಕ್ಲೂಡ್ ಮಾಡಿ ಬರಿಬೇಕು. ಮತ್ತು ಅಶೋಕ ಹೇಗೆ ಬೌದ್ಧ ಧರ್ಮಕ್ಕೆಲ್ಲ ಸಪೋರ್ಟ್ ಮಾಡಿದ ಅದನ್ನೆಲ್ಲ ಬ್ರಾಹ್ಮಣರ ಪ್ರತಿರೋಧ ವಿಷಯದಲ್ಲೆಲ್ಲ ಬರಿಬೇಕಾಗ್ತದೆ. ಆ ಪಾಯಿಂಟ್ಸಲ್ಲಿ ಅದನ್ನೆಲ್ಲ ಸ್ವಲ್ಪ ಸೇರಿಸ್ಕೊಂಡು ಬರಿತಾ ಹೋಗಬೇಕು. ಮತ್ತು ಪಾಯಿಂಟೆಲ್ಲ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ತದೆ, ಎಕ್ಸ್ಪ್ಲೇನ್ ನೀವೇ ಮಾಡ್ಬೋದು, ತುಂಬ ಈಸಿ ಇದೆ, ಇದೇನಷ್ಟು ಕಷ್ಟ ಇಲ್ಲ, ಮತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಹಾಗಾಗಿ ಇದೊಂದು ಓದ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಒಂದು ಮಾರ್ಕ್ಸ್ ತೆಗಿಲಿಕ್ಕೆ ತುಂಬ ಈಸಿ ಆಗ್ತದೆ ಸ್ನೇಹಿತರೆ. ಧನ್ಯವಾದಗಳು.